ಹಲೋ ಫ್ರೆಂಡ್ಸ್, ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆದ ಜಗತ್ತಿನ ಅತ್ಯಂತ ಫನ್ನಿ ಮತ್ತೆ ಶಾಕಿಂಗ್ ಕಳ್ಳತನದ ದೃಶ್ಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತ್ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಮಹಾರಾಷ್ಟ್ರದ ಮಲೆಂಗಾವ್ನದ್ದು. ಇಲ್ಲೊಬ್ಬ ಹುಡುಗನ ತಲೆಯಲ್ಲಿ ಏನೋ ಓಡ್ತಿರುತ್ತೆ. ಇವನು ಆ ಕಡೆ ಈ ಕಡೆ ನೋಡ್ತಾನೆ. ಆಮೇಲೆ ಮೆಲ್ಲಗೆ ಮುಂದೆ ಹೋಗಿ ಸೈಕಲ್ ಎತ್ಕೋತಾನೆ. ಕೂತ್ಕೊಳ್ಳೋಕೆ ಹೋದ ತಕ್ಷಣವೇ ಅಂಕಲ್ ಒಬ್ರು ದೊಡ್ಡ ದೊಣ್ಣೆ ಹಿಡ್ಕೊಂಡು ಬಂದು ಇವನಿಗೆ ಸರಿಯಾಗಿ ಪೂಜೆ ಮಾಡ್ತಾರೆ. ಕಳ್ಳ ಓಡ್ತಾನೆ. ಅಂಕಲ್ ಕೂಡ ಅವನ ಹಿಂದೆ ಬೀಳ್ತಾರೆ. ನೋಡ್ತಾ ಇದ್ರೆ ಇದು ಇವನಿಗೆ ಮೊದಲನೇ ಕಳ್ಳತನ ಅನ್ಸುತ್ತೆ. ಗುಜರಾತ್ನ ರಾಜ್ಕೋಟ್ನ ಈ ವಿಡಿಯೋ ನೋಡಿ. ಬೆಳಗ್ಗೆ ಸುಮಾರು 4 ಗಂಟೆಗೆ ಇಬ್ಬರು ಮಹಿಳೆಯರು ವಾಕಿಂಗ್ ಮಾಡ್ತಿರ್ತಾರೆ. ಇವರಿಗೆ ಅಂಗಡಿ ಹೊರಗಡೆ ಇಟ್ಟಿದ್ದ ಹೂವಿನ ಕುಂಡಗಳು ತುಂಬಾ ಇಷ್ಟ ಆಗ್ಬಿಡ್ತವೆ. ಆಮೇಲೆ ಏನಿದೆ, ಒಂದೊಂದು ಕುಂಡ ಎತ್ಕೊಂಡು ಮುಂದೆ ಹೋಗ್ತಾರೆ. ಆಮೇಲೆ ಒಬ್ಬಳು ಒಂದೇ ಕುಂಡ ಸಾಲಲ್ಲ ಅಂತ ಯೋಚಿಸಿ ವಾಪಸ್ ಬಂದು ಇನ್ನೊಂದನ್ನು ಎತ್ಕೊಂಡು ಹೋಗ್ತಾಳೆ. ಈಗ ಹೂವಿನ ಕುಂಡಗಳಿಗೂ ಸೇಫ್ಟಿ ಇಲ್ಲದಂಗೆ ಆಗಿದೆ ನೋಡಿ. ಒಬ್ಬ ಮನುಷ್ಯ ರಸ್ತೆಯಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಿರ್ತಾನೆ. ಎದುರುಗಡೆಯಿಂದ ಸ್ಕೂಟಿಯಲ್ಲಿ ಒಬ್ಬ ಬರ್ತಾನೆ. ಹಿಂದೆ ತಿರುಗಿ ನೋಡಿ ಮುಂದೆ ಹೋಗ್ತಾನೆ. ಮೊದಲು ಎಲ್ಲವೂ ನಾರ್ಮಲ್ ಅನ್ಸುತ್ತೆ, ಆದ್ರೆ ನಿಜವಾಗ್ಲೂ ಅವರಿಬ್ರು ಕಳ್ಳರು. ಈ ಮನುಷ್ಯ ಒಬ್ಬ ಮಹಿಳೆಯನ್ನ ಫಾಲೋ ಮಾಡ್ತಿರ್ತಾನೆ. ಇನ್ನೊಬ್ಬ ಸ್ಕೂಟಿಯಲ್ಲಿ ಇವನಿಗಾಗಿ ಕಾಯ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಳ್ಳ ಮಹಿಳೆಯ ಹತ್ರ ಹೋಗಿ ಚೈನ್ ಕಿತ್ಕೊಂಡು ಓಡಿ ಬಂದು ಸ್ಕೂಟಿ ಮೇಲೆ ಕೂತ್ಕೋತಾನೆ. ಆಮೇಲೆ ಇಬ್ಬರು ಎಸ್ಕೇಪ್ ಆಗ್ತಾರೆ. ಇಲ್ಲಿ ಮಹಿಳೆ ಏನೋ ಸಾಮಾನು ತರೋಕೆ ತಿರುಗಿದ ತಕ್ಷಣ ಆ ಮನುಷ್ಯ ಗಲ್ಲಾಪೆಟ್ಟಿಗೆ ತೆಗೆದು ದುಡ್ಡು ಎತ್ಕೋತಾನೆ. ಆದ್ರೆ ಆ ಮಹಿಳೆ ಅವನನ್ನ ನೋಡಿ ಬಿಡ್ತಾಳೆ. ತಕ್ಷಣ ಕೆನ್ನೆಗೆ ಒಂದು ಏಟು ಕೊಡ್ತಾಳೆ. ಅದಾದ ಮೇಲೆ ಇನ್ನೊಬ್ಬ ಮಹಿಳೆಗೆ ಕೂಗ್ತಾಳೆ. ಆಕೆಯು ಬಂದು ಈ ಕಳ್ಳನಿಗೆ ಸರಿಯಾಗಿ ಪೂಜೆ ಮಾಡ್ತಾಳೆ. ಪಾಕಿಸ್ತಾನದ ಈ ವಿಡಿಯೋ ಎಷ್ಟು ಸಲ ನೋಡಿದ್ರು ನಗು ನಿಲ್ಲೋದೇ ಇಲ್ಲ. ಇಲ್ಲೊಬ್ಬ ಮನುಷ್ಯ ಫೋನಲ್ಲಿ ಜಾಲಿಯಾಗಿ ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ಬೈಕಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಒಬ್ಬ ಬಂದು ಇವನ ಹತ್ರ ಬೈಕ್ ನಿಲ್ಲಿಸ್ತಾನೆ. ಇವನು ಅವನನ್ನ ನೋಡಿ ಎಷ್ಟೊಂದು ಹೆದರ್ತಾನೆ ಅಂದ್ರೆ ತಾನೇ ತನ್ನ ಫೋನನ್ನ ಒಡೆದು ಹಾಕ್ತಾನೆ. ವಾಸ್ತವವಾಗಿ ಇವನಿಗೆ ಅವನು ಕಳವು ಮಾಡೋಕೆ ಬಂದಿದ್ದಾನೆ ಅಂತ ಅನ್ಸಿರುತ್ತೆ. ಈ ಚೈನ್ ಕಳ್ಳ ಮುದುಕಿ ಅಂತಾನೂ ಬಿಡ್ಲಿಲ್ಲ. ಈ ಫುಟೇಜ್ ನೋಡಿ. ಅಜ್ಜ ಮತ್ತೆ ಅಜ್ಜಿ ಮಜವಾಗಿ ಚಿಲ್ ಮಾಡ್ತಿರ್ತಾರೆ. ಆಗ ಒಬ್ಬ ಕಳ್ಳ ಬಂದು ಅಜ್ಜಿಯ ಕೊರಳಿಂದ ಚೈನ್ ಕಿತ್ಕೊಂಡು ಓಡ್ತಾನೆ. ಪಾಪ ಅಜ್ಜಿ ಕೆಳಗೆ ಬಿದ್ದು ಹೋಗ್ತಾಳೆ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾ ಕೋಪ ಬರುತ್ತೆ. ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ ಒಂದು ಕಾರ್ ನಿಂತಿರುತ್ತೆ. ಅಷ್ಟರಲ್ಲಿ ಹೆಲ್ಮೆಟ್ ಹಾಕೊಂಡ ಒಬ್ಬ ಕಳ್ಳ ಬರ್ತಾನೆ. ಯಾವುದೋ ವಸ್ತುವಿನಿಂದ ಕಾರಿನ ಗ್ಲಾಸ್ ಒಡೆದು ಹಣದ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ. ವರದಿ ಪ್ರಕಾರ ಆ ಬ್ಯಾಗ್ ಅಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಇತ್ತಂತೆ. ಅದಕ್ಕಾಗಿ ಫ್ರೆಂಡ್ಸ್, ಕಾರಲ್ಲಿ ಯಾವತ್ತೂ ದುಡ್ಡು ಇಡೋಕೆ ಹೋಗ್ಬೇಡಿ. ಹರಿಯಾಣದ ಒಂದು ಮೊಬೈಲ್ ಶಾಪ್ಗೆ ರಾತ್ರಿ ವೇಳೆ 3 ಜನ ಕಳ್ಳರು ನುಗ್ಗುತ್ತಾರೆ. ಮೊದಲು ಶಟರ್ ಒಡೆಯೋಕೆ ನೋಡ್ತಾರೆ. ಆದ್ರೆ ಶಟರ್ ಬರದಿದ್ದಾಗ ಶಾಪ್ ಹಿಂಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಕಬ್ಬಿಣದ ರಾಡ್ ನಿಂದ ಶಟರ್ ಒಡೆದು ಒಳಗಡೆ ನುಗ್ತಾರೆ. ಒಳಗಡೆ ಹೋದ ತಕ್ಷಣವೇ ಎಲ್ಲಾ ಕಾಸ್ಟ್ಲಿ ಫೋನ್ ಗಳನ್ನ ಎತ್ಕೋತಾರೆ. ಗಲ್ಲಾಪೆಟ್ಟಿಗೆಯಿಂದ 5 ರಿಂದ 20 ಸಾವಿರ ರೂಪಾಯಿ ದುಡ್ಡು ತೆಗಿತಾರೆ. ಅವರು 1-2 ರೂಪಾಯಿ ನಾಣ್ಯಗಳನ್ನು ಬಿಡೋದಿಲ್ಲ. ಒಟ್ನಲ್ಲಿ ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ಮಾಲ್ ಕದ್ದು ಮುಗಿಸಿದ್ರು. ಈಗ ಮನೆ ಹೊರಗಡೆ ಇಟ್ಟಿರೋ AC ಕಂಡೆನ್ಸರ್ ಕೂಡ ಸೇಫ್ ಇಲ್ಲ ನೋಡಿ. ಇಲ್ಲೊಬ್ಬ ಮನುಷ್ಯ ಸ್ಕೂಟರ್ ಮೇಲೆ ಹತ್ತಿ ಗೋಡೆ ಹತ್ತಿ ತುಂಬಾ ಕಷ್ಟಪಟ್ಟು AC ಕಂಡೆನ್ಸರ್ ಕಿತ್ತೋಕೆ ನೋಡ್ತಾನೆ. ಕಂಡೆನ್ಸರ್ ಕೆಳಗೆ ಬಿದ್ದ ತಕ್ಷಣ ಇವನು ಬೀಳ್ತಾನೆ. ಸ್ಕೂಟರ್ ಕೂಡ ಬೀಳುತ್ತೆ. ಆಮೇಲೆ ಹೇಗೋ ಸ್ಕೂಟರ್ ಹಿಂದೆ ಅದನ್ನಿಟ್ಟು ತಳ್ಳಿ ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ಮಾಯ ಆಗಿಬಿಡ್ತಾನೆ. ಒಬ್ಬ ಮಹಾಶಯ ಕ್ಯಾಂಟೀನ್ಗೆ ಬಂದು ಹೊರಗಡೆ ಇಟ್ಟಿದ್ದ ಗ್ಯಾಸ್ ಸಿಲಿಂಡರ್ ಅನ್ನ ಎತ್ಕೊಂಡು ಹೋಗ್ತಾನೆ. ಪಾಪ ಇವನಾದ್ರೂ ಏನ್ ಮಾಡ್ತಾನೆ ಹೇಳಿ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಅಷ್ಟೊಂದು ಏರಿಬಿಟ್ಟಿದೆ. ಈ ಹುಡುಗನ ಧೈರ್ಯ ನೋಡಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಬಂದು ಜನರ ಕಣ್ಣೆದುರೇ ಹಣದ ಬ್ಯಾಗ್ ಎತ್ಕೊಂಡು ಹಾರೇ ಬಿಟ್ಟ. ಯಾರಿಗೂ ಸುಳಿವೇ ಸಿಗ್ಲಿಲ್ಲ. ಇಲ್ಲಿ ಒಬ್ಬ ಮನುಷ್ಯ ಮನೆ ಹತ್ರ ಬರ್ತಿರ್ತಾನೆ. ಆತ ಇನ್ನೊಬ್ಬ ವ್ಯಕ್ತಿ ಕ್ಯಾಮ್ರಾದಲ್ಲಿ ಅವನನ್ನೇ ನೋಡ್ತಿರ್ತಾನೆ. ಆ ವ್ಯಕ್ತಿ ತಕ್ಷಣ ಹೊರಗೆ ಬರ್ತಾನೆ. ಆಯುಧ ಎತ್ಕೋತಾನೆ. ಗೇಟ್ ತೆಗೆದ ತಕ್ಷಣ ಕಳ್ಳ ಎದುರುಗಡೆಗೆ ನಿಂತಿರ್ತಾನೆ. ಇಲ್ಲೊಬ್ಬ ಮಹಿಳೆ ಬರ್ತಾಳೆ. ಯಾರಾದ್ರೂ ಇದ್ದಾರಾ ಅಂತ ನೋಡ್ತಾಳೆ. ಯಾರು ಇಲ್ಲದೆ ಇರೋದನ್ನ ನೋಡಿ ಚಪ್ಪಲಿ ಗಾಯಬ್ ಮಾಡಿಬಿಡ್ತಾಳೆ. ಇಲ್ಲಿ ಅಂಗಡಿಗೆ ಒಂದಿಷ್ಟು ಮಹಿಳೆಯರು ಸೀರೆ ನೋಡೋ ನೆಪದಲ್ಲಿ ಬರ್ತಾರೆ. ಅಂಗಡಿಯಲ್ಲಿ ಸೀರೆ ನೋಡ್ತಾನೆ ಇರ್ತಾರೆ. ಅವರಲ್ಲಿ ಒಬ್ಬಳು ಸೈಲೆಂಟ್ ಆಗಿ ಒಂದು ಸೀರೆಯನ್ನ ತನ್ನ ಉಡುಪಿನೊಳಗಡೆ ತೂರಿಸಿಕೊಳ್ತಾಳೆ. ಏನು ಆಗೇ ಇಲ್ಲ ಅನ್ನೋ ತರಹ ನಾಟಕ ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇನ್ನೊಬ್ಬ ಮಹಿಳೆ ಕೂಡ ಅದನ್ನೇ ಮಾಡ್ತಾಳೆ. ಇವೆಲ್ಲಾ ವಿಷಯಗಳು CCTVಯಲ್ಲಿ ಕ್ಯಾಪ್ಚರ್ ಆಗ್ತಿವೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನೇ ಆದ್ರೂ ಈಗಿನ ಹೆಂಗಸರು ತುಂಬಾ ಖತರ್ನಾಕ್ ಆಗಿ ಬಿಟ್ಟಿದ್ದಾರೆ. ಇಲ್ಲಿ 3 ಜನ ಕಳ್ಳರು ಬೈಕಲ್ಲಿ ಬರ್ತಾರೆ. ಅವ್ರಿಗೆ ಅಂಗಡಿ ಲೂಟಿ ಮಾಡೋ ಪ್ಲಾನ್ ಇರುತ್ತೆ. ಒಬ್ಬ ಬೈಕ್ ಹ್ಯಾಂಡಲ್ ಲಾಕ್ ಮಾಡಿ ಕೀಲಿಯನ್ನ ಎಲ್ಲೋ ಇಡ್ತಾನೆ. ಅಂಗಡಿಗೆ ಹೋಗಿ ದುಡ್ಡು ತಗೊಂಡು ವಾಪಸ್ ಬೈಕ್ ಮೇಲೆ ಕೂತ್ಕೋತಾನೆ. ಆದ್ರೆ ಇವನಿಗೆ ಬೈಕ್ ಕೀ ಸಿಗೋಲ್ಲ. ಹುಡುಕಿ ಸಾಕಾಗ್ತಾನೆ.
ಹಿಂದೆ ಕೂತಿದ್ದವನು ಕೂಡ ಜೇಬು ಚೆಕ್ ಮಾಡ್ತಾನೆ. ಆದ್ರೆ ಕೀ ಇಬ್ಬರಿಗೂ ಸಿಗೋಲ್ಲ. ಮುಂದೆ ಇವರಿಗೆ ಕೀ ಸಿಕ್ಕಿತ್ತೋ ಇಲ್ವೋ ಆ ಫುಟೇಜ್ ನನಗೂ ಸಿಗ್ಲಿಲ್ಲ. ಇನ್ನು ಕಳ್ಳನಿಗೆ ಕಳ್ಳ ಸಿಕ್ಕಾಗ ಹೀಗೆ ಆಗೋದು ನೋಡಿ. ಒಬ್ಬ ಕಳ್ಳ ಕಿಟಕಿಯಿಂದ ಕೈ ಹಾಕಿ ಫೋನ್ ಕದೀತಿರ್ತಾನೆ. ಕಳ್ಳ ಫೋನ್ ಕೈಗೆ ತಗೋತಿದ್ದಂತೆ ಒಳಗಿದ್ದವನು ಅವನ ಕೈನೇ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ಆಮೇಲೆ ಇಬ್ಬರು ಬಂದು ಮನೆ ಹೊರಗಡೆ ಹೋಗಿ ಅವನನ್ನ ಹಿಡ್ಕೋತಾರೆ. ನಂತರ ಅವನಿಗೆ ಎಂತ ಧರ್ಮದೇಟು ಬಿದ್ದಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿ ಇಬ್ರು ಬೈಕಲ್ಲಿ ಬಂದು ನಿಲ್ತಾರೆ. ಇಬ್ರು ಕೆಳಗಿಳಿತಾರೆ. ಒಬ್ಬ ರಸ್ತೆ ಬದಿ ಹೋಗಿ ಕೂತ್ಕೋತಾನೆ. ಇನ್ನೊಬ್ಬ ಕಾರಿನ ಹತ್ರ ಹೋಗಿ ಸೈಲೆನ್ಸರ್ಗೆ ಬಟ್ಟೆ ತುರುಕಿ ಹೊರಟು ಹೋಗ್ತಾನೆ. ಕಾರಿನ ಮಾಲೀಕ ಬಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗೋದೇ ಇಲ್ಲ. ಆಗ ಅವನು ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ರಸ್ತೆ ಬದಿ ಕೂತಿದ್ದವನು ಅವನ ಹತ್ರ ಬಂದು ಸಹಾಯ ಮಾಡೋ ತರಹ ನಾಟಕ ಮಾಡ್ತಾನೆ. ಈ ಮಧ್ಯದಲ್ಲಿ ಅವನ ಜೊತೆಗಾರ ಕಾರಿನ ಹಿಂದ್ಗಡೆ ಬಂದು ಸೈಲೆನ್ಸರ್ ಇಂದ ಬಟ್ಟೆ ತೆಗೆದು ಓಡಿ ಹೋಗ್ತಾನೆ. ಆಮೇಲೆ ಆ ಮನುಷ್ಯ ಕಾರಲ್ಲಿ ಕೂತು ಕಾರ್ ತಗೊಂಡು ಹೊರಟು ಹೋಗ್ತಾನೆ. ಎಷ್ಟು ಚಾಲಾಕಿತನದಿಂದ ಕದ್ದರು ನೋಡಿದ್ರಲ್ವಾ. ಅದಕ್ಕಾಗಿ ಹುಷಾರಾಗಿರಿ, ಎಚ್ಚರದಿಂದಿರಿ. ಈ ಮಹಾಶಯ ಅಂತೂ ಕಳ್ಳರಿಗೇನೆ ಅಪ್ಪ ಆಗ್ಬಿಟ್ಟ. ರಾಜಸ್ಥಾನದ ಜೈಪುರದಲ್ಲಿ ಒಬ್ಬ ಮನುಷ್ಯ ಕಾರ್ ತಗೊಂಡು ಸಿಗ್ನಲ್ ಅಲ್ಲಿ ನಿಂತಿರ್ತಾನೆ. ಕಾರಲ್ಲಿ ಬ್ಯಾಗ್ ತುಂಬಾ ಚಿನ್ನ ಇರುತ್ತೆ. ಯಾಕಂದ್ರೆ ಅವನು ಆಗಷ್ಟೇ ಜ್ಯುವೆಲರಿ ಶಾಪ್ ಇಂದ ಬಂದಿರ್ತಾನೆ. ಕಳ್ಳರಿಗೆ ಈ ವಿಷಯ ಗೊತ್ತಾಗುತ್ತೆ. ಒಬ್ಬ ಕಳ್ಳ ಕಾರ್ ಹತ್ರ ಹೋಗಿ ಕಿಟಕಿಯಿಂದ ಚಿನ್ನದ ಬ್ಯಾಗ್ ಎತ್ಕೊಂಡು ಬೈಕಲ್ಲಿ ಕೂತು ಓಡೋಗ್ತಾನೆ. ಆಮೇಲೆ ಈ ಕಳ್ಳರು ಒಬ್ಬ ಮನುಷ್ಯನ ಹತ್ರ ಹೋಗಿ ಚಿನ್ನ ಮಾರೋಕೆ ನೋಡ್ತಾರೆ. ಆ ಮನುಷ್ಯ ಇದು ನಕಲಿ ಚಿನ್ನ ಅಂತ ಹೇಳ್ತಾನೆ. ಕಳ್ಳರು ಅವನ ಮಾತು ನಂಬುತ್ತಾರೆ. ಅವನು ಆ ಚಿನ್ನಕ್ಕೆ ಪ್ರತಿಯಾಗಿ ಬರೀ 1 ಲಕ್ಷ ರೂಪಾಯಿ ಕೊಡ್ತಾನೆ. ಕಳ್ಳರು ಸಿಕ್ಕಿ ಬಿದ್ದಾಗ ಗೊತ್ತಾಗುತ್ತೆ ಇವರು ಯಾರಿಗೆ ಚಿನ್ನ ಮಾರಿದ್ರೋ ಅವನು ಆ ಲೂಟಿಕೋರರ ಅಪ್ಪ ಅಂತ. ಯಾಕಂದ್ರೆ ಆ ಚಿನ್ನ ಅಸಲಿಯಾಗಿತ್ತು. ಅದರ ಬೆಲೆ ಬರೋಬ್ಬರಿ 75 ಲಕ್ಷ ರೂಪಾಯಿ ಇತ್ತು. ರಾತ್ರಿ ವೇಳೆ ಒಬ್ಬ ಮನುಷ್ಯ ತನ್ನ ಅಂಗಡಿಯಲ್ಲಿ ಕೂತು ದುಡ್ಡು ಎಣಿಸ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಡಕಾಯಿತ ಒಳಗಡೆ ಬಂದು ಗನ್ ತೋರಿಸಿ ದುಡ್ಡು ಕೇಳ್ತಾನೆ. ಆದ್ರೆ ಅಂಗಡಿಯವನು ಅದಕ್ಕೆ ಸ್ವಲ್ಪವೂ ಹೆದರೋದಿಲ್ಲ. ಡಕಾಯಿತ ತುಂಬಾ ಹೊತ್ತು ಬೆದರಿಸ್ತಾನೆ. ಆದ್ರೆ ಇವನು ದುಡ್ಡು ಕೊಡೋಕೆ ಒಪ್ಪಲ್ಲ. ಕೊನೆಗೆ ಅವನು ಹೊಡೆಯೋಕೆ ಬಂದಾಗ ಅಂಗಡಿಯವನು ದುಡ್ಡು ಕೊಡ್ತಾನೆ. ಆದ್ರೆ ಅಲ್ಲೇ ಈ ಡಕಾಯಿತ ದೊಡ್ಡ ತಪ್ಪು ಮಾಡ್ತಾನೆ. ಡಕಾಯಿತ ಡ್ರಾಯರ್ ಚೆಕ್ ಮಾಡೋಕೆ ಕೆಳಗೆ ಬಗ್ಗಿದ ತಕ್ಷಣ ಅಂಗಡಿಯವನು ಹೊರಗಡೆ ಓಡಿ ಬಂದು ಶಟರ್ ಹಾಕಿ ಬಿಡ್ತಾನೆ. ಪಾಪ ಡಕಾಯಿತನಿಗೆ ಬೆವರು ಹರಿದು ಹೋಗುತ್ತೆ. ಶಟರ್ ತೆಗಿಯೋಕೆ ನೋಡ್ತಾನೆ. ಬರದಿದ್ದಾಗ ಒಳಗಡೆ ಎಲ್ಲೋ ಅಡಗಿ ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಹೊರಗಿನಿಂದ 3 ಜನ ದೊಣ್ಣೆ ತಗೊಂಡು ಬಂದು ಇವನಿಗೆ ಸರಿಯಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಮಧ್ಯರಾತ್ರಿ ಚೆಡ್ಡಿ ಗ್ಯಾಂಗ್ ಬಂದು ಶಟರ್ ಒಡೆದು ದುಡ್ಡು ಎತ್ಕೊಂಡು ಓಡಿ ಹೋಗುತ್ತೆ. ಹೀಗೆ ಅವರು ಬರೋಬ್ಬರಿ 23 ಅಂಗಡಿಗಳನ್ನ ಲೂಟಿ ಮಾಡಿದ್ರು. ಅವರ ಈ ಕೃತ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಈ ಕಳ್ಳರು ಚೆಡ್ಡಿ ಹಾಕೊಂಡೆ ಯಾಕೆ ಬರ್ತಾರೆ? ಇದ್ರ ಹಿಂದೆ ಏನಾದ್ರೂ ಲಾಜಿಕ್ ಇದೆಯಾ? ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ನಲ್ಲಿ ಹೇಳಿ. ಈ ವಿಡಿಯೋದಲ್ಲಿ ಬೆಳಗ್ಗೆ 4 ಗಂಟೆಗೆ ಒಬ್ಬ ಕಳ್ಳ ಮನುಷ್ಯನ ಫೋನ್ ಕಸಿದುಕೊಂಡು ಗಲ್ಲಿಯಲ್ಲಿ ಓಡ್ತಾನೆ. ಆ ಮನುಷ್ಯ ಕಳ್ಳ ಕಳ್ಳ ಅಂತ ಅರಚೋಕೆ ಶುರು ಮಾಡ್ತಾನೆ. ತಕ್ಷಣ ಸ್ಕೂಟರ್ ಮೇಲೆ ಕೂತಿದ್ದ ಇನ್ನೊಬ್ಬ ಕಲ್ಲು ತಗೊಂಡು ಆ ಕಳ್ಳನ ಹೊಡೆಯೋಕೆ ಹೋಗ್ತಾನೆ. ಕಳ್ಳನ ಜೊತೆಗಾರ ಹಿಂದಿನಿಂದ ಬಂದು ಇವನ ಸ್ಕೂಟರ್ ಮೇಲೆ ಕೂತ್ಕೋತಾನೆ. ಆದ್ರೆ ಇವನ ಸ್ಕೂಟರ್ ಸ್ಟಾರ್ಟ್ ಆಗೋದೇ ಇಲ್ಲ. ಆ ಮನುಷ್ಯ ವಾಪಸ್ ಬರ್ತಾನೆ. ಇತ್ತ ಇವನ ಜೊತೆಗಾರನು ಓಡಿ ಹೋಗ್ತಾನೆ. ಆಮೇಲೆ ಇಬ್ಬರು ಸೇರಿ ಇವನ ಜೊತೆಗಾರನನ್ನ ಹಿಡಿದು ಚೆನ್ನಾಗಿ ಶಿಸ್ತು ಕಲಿಸ್ತಾರೆ. ಇಲ್ಲಿ ಅಂಗಡಿಯವನು ಕಸವನ್ನ ಒಂದು ಕವರ್ಗೆ ಹಾಕ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಡಕಾಯಿತ ಒಳಗಡೆ ನುಗ್ಗುತ್ತಾನೆ. ಅಂಗಡಿಯವನಿಗೆ ಹೊಡೆದು ದುಡ್ಡು ತೆಗಿಯೋಕೆ ಹೇಳ್ತಾನೆ. ಡಕಾಯಿತ ಜೇಬಿಂದ ಸೇಮ್ ಅದೇ ಬ್ಲೂ ಕಲರ್ ಕವರ್ ತೆಗಿತಾನೆ. ಗಲ್ಲಾಪೆಟ್ಟಿಗೆಯಿಂದ ದುಡ್ಡು ತಗೊಂಡು ಕವರ್ಗೆ ಹಾಕ್ತಾನೆ. ಅಲ್ಲೇ ಅಂಗಡಿಯವನು ಎಂತ ಬುದ್ಧಿವಂತಿಕೆ ತೋರಿಸ್ತಾನೆ ನೋಡಿ. ಅವನು ಗಲಾಟೆ ಮಾಡಿ ದುಡ್ಡಿನ ಕವರನ್ನ ಪಕ್ಕಕ್ಕೆ ಸರಿಸ್ತಾನೆ. ಆ ಡಕಾಯಿತ ದುಡ್ಡಿನ ಕವರ್ ತಗೊಳ್ಳೋದನ್ನ ಬಿಟ್ಟು ಕಸದ ಕವರನ್ನ ತಗೊಂಡು ಹೊರಟು ಹೋಗ್ತಾನೆ. ಈ ವಿಡಿಯೋದಲ್ಲಿ ರಾತ್ರಿ ಸುಮಾರು 3 ಗಂಟೆಗೆ ಇಬ್ರು ಕಳ್ಳರು ಮನೆಗೆ ನುಗ್ಗುತ್ತಾರೆ. ಆದ್ರೆ ಅದೃಷ್ಟ ನೋಡಿ, ಮನೆ ಒಳಗಡೆ ಇಬ್ಬರು ಅಣ್ಣ ತಮ್ಮಂದಿರು ಮುಂಚೆಯೇ ಎದ್ದು ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಒಬ್ಬ ಕಳ್ಳ ಮನೆ ಒಳಗಡೆ ನುಗ್ಗಿದ ತಕ್ಷಣ ಅವರಿಬ್ಬರನ್ನು ನೋಡಿ ಹೆದರಿ ಇಬ್ರು ಓಡಿ ಹೋಗ್ತಾರೆ. ನೋಡಿದ್ರ ರಾತ್ರಿ ಹೊತ್ತು ಎಚ್ಚರವಾಗಿರೋದ್ರಿಂದ ಎಷ್ಟೊಂದು ಲಾಭ ಇದೆ ಅಂತ. ಒಬ್ಬ ವ್ಯಕ್ತಿ ಫೋನನ್ನ ಟ್ರೈಪ್ಯಾಡ್ಗೆ ಹಾಕಿ ರೀಲ್ಸ್ ಮಾಡ್ತಿರ್ತಾನೆ. ಈ ಕಳ್ಳ ಬಂದು ಆ ಟ್ರೈಪ್ಯಾಡ್ ಅನ್ನ ಎತ್ಕೊಂಡು ಹೋಗ್ತಾನೆ. ಈ ವಿಡಿಯೋಗಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.